ಪ್ರತಿ ಸಲನೂ ಒಂದೇ ಥರ ಅನ್ನ ತಿಂದು ತಿಂದು ಬೋರ್ ಆಗಿರೋರಿಗೆ ಈ ರೀತಿಯಾಗಿರುವಂಥ ವೈಟ್ ಕುಷ್ಕನ ಒಂದ್ಸಲ ಮಾಡಿಕೊಟ್ಟು ನೋಡಿ, ತುಂಬ ಇಷ್ಟಪಟ್ಟು ತಿಂತಾರೆ. ಅಷ್ಟು ಫ್ಲೇವರ್ಫುಲ್ ಆಗಿರುತ್ತೆ. ಇದನ್ನು ಮಾಡ್ತಾ ಇದ್ರೇ ಮನೆ ತುಂಬ ಪರಿಮಳ ಘಮಘಮ ಅಂತ ಇರುತ್ತೆ. ಅಷ್ಟು ಚೆನ್ನಾಗಿರುತ್ತೆ ಇದು. ಹಾಗೆ ಮಾಡೋದು ಕೂಡ ತುಂಬ ಸುಲಭ. ಬಿರಿಯಾನಿ ಮಾಡ್ಕೊಳ್ಳೋದಕ್ಕೆ ಟೈಮ್ ಇಲ್ಲ ಅಂತ ಅಂದ್ಕೊಂಡ್ರೆ ಇದನ್ನು ಪಟ್ಟ ಅಂತ ಮಾಡ್ಕೊಳ್ಬಿಡ್ಬೋದು. ಇದನ್ನು ನೀವು ವೈಟ್ ಕುಷ್ಕ ಅಂತನಾದರೂ ಕರಿಬೋದು ಅಥವಾ ವೈಟ್ ಪಲಾವ್ ಅಂತನಾದರೂ ಕರಿಬೋದು. ವೆಜ್ ಗ್ರೇವೀಸ್, ನಾನ್ ವೆಜ್ ಗ್ರೇವೀಸ್ ಜೊತೆಗೆಲ್ಲ ಇದು ತುಂಬ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಸೊ ಈಗಲೇ ವಿಡಿಯೋನ ಶುರು ಮಾಡ್ಕೊಳ್ಳೋಣ. ನಾನಿಲ್ಲಿ 4 ಜನಕ್ಕೆ ಮಾಡ್ತಾ ಇರೋದ್ರಿಂದ ಇದನ್ನು ನಾನು 2 ಪಾವ್ನಷ್ಟು ಅಕ್ಕಿನ ಮುಂಚೆನೇ ಅಡುಗೆ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆನೇ ನೀಟಾಗಿ ತೊಳೆದು ನೆನೆಸಿ ಇಟ್ಕೊಳ್ತಾ ಇದ್ದೀನಿ. ನಾನು ಈ ವೈಟ್ ಕುಷ್ಕನ ಕುಕ್ಕರ್ನಲ್ಲಿ ಮಾಡ್ಕೊತಾ ಇಲ್ಲ, ಜಸ್ಟ್ ಪಾತ್ರೆನಲ್ಲಿ ಮಾಡ್ಕೊತಾ ಇದ್ದೀನಿ. ಓಪನ್ ಪ್ಯಾನ್ನಲ್ಲಿ ಮಾಡ್ಕೊತಾ ಇದ್ದೀನಿ. ಅದಕ್ಕೆ ನಾನಿಲ್ಲಿ 3 ಟೇಬಲ್ ಸ್ಪೂನ್ನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಜೊತೆಗೆ 1 ಸ್ಪೂನ್ನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ. ಇದೆರಡು ಹಾಕಿದ ಕೂಡಲೇ ಅದನ್ನು ನಾವು ಕಾಯೋದಕ್ಕೆ ಸ್ವಲ್ಪ ಹೊತ್ತು ಬಿಟ್ಬಿಡ್ಬೇಕು. ತುಪ್ಪ ಎಣ್ಣೆ ಎಲ್ಲ ಚೆಂದ ಕಾದ್ಮೇಲೆ ಇದಕ್ಕೆ ನಾನು 2 ಅನಾನಸ್ ಹೂವು, 1 ಜಾವಿತ್ರಿ, ಒಂದು ಸ್ವಲ್ಪ ಕಲ್ಲು ಹೂವು, ಜೊತೆಗೆ ಕಾಡೇಲಕ್ಕಿ 2, 1 ಏಲಕ್ಕಿ, ಜೊತೆಗೆ ಜಾವಿತ್ರಿನ ಸಹ ಹಾಕೊಂಡಿದ್ದೀನಿ. ಹಾಗೆ ಇದಕ್ಕೆ ಹಸಿ ಪಲಾವ್ ಎಲೆ ಮತ್ತು ಒಣಗಿರುವಂಥ ಪಲಾವ್ ಎಲೆ ಎರಡನ್ನೂ ಸಹ ಹಾಕ್ಕೊಂಡು ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ಇದಾದ ನಂತರ ನಾನಿಲ್ಲಿ ಒಂದು 5 ಸಣ್ಣ ಹಸಿಮೆಣಸಿನ್ಕಾಯಿನ ಸೀಳ್ಬಿಟ್ಟು ಹಾಕ್ಕೊಂಡಿದ್ದೀನಿ. ಇದನ್ನೆಲ್ಲ ನೀಟಾಗಿ ಹುರ್ಕೊಂಡು ಆದ ನಂತರ ನಾನಿಲ್ಲಿ 2 ಈರುಳ್ಳಿನ ಉದ್ದುದ್ದಕ್ಕೆ ಸ್ಲೈಸ್ ಮಾಡ್ಕೊಂಡಿದ್ದೀನಿ. ಇದನ್ನು ಸಹ ಇದಕ್ಕೆ ಹಾಕ್ಕೊಂಡ್ಬಿಟ್ಟು ನೀಟಾಗಿ ಫ್ರೈ ಮಾಡ್ಕೊಳ್ಬೇಕು. ಈರುಳ್ಳಿ ಎಲ್ಲ ಫ್ರೈ ಆದ ನಂತರ ಇದಕ್ಕೆ ನಾನು 1 ಸ್ಪೂನ್ನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಳ್ತಾ ಇದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿದ್ದ ಕೂಡಲೇ ಅದನ್ನು ನೀಟಾಗಿ ಫ್ರೈ ಮಾಡ್ಕೊಳ್ಬೇಕು. ಹಸಿ ವಾಸನೆ ಯಾವುದೂ ಸಹ ಇರಬಾರ್ದು. ಹಸಿ ವಾಸನೆ ಎಲ್ಲ ಹೋಗಾದ ನಂತರ ಇದಕ್ಕೆ ನಾನು ಮತ್ತೆ ಪುದೀನ ಮತ್ತು ಕೊತ್ತಂಬರಿನ ಸಣ್ಣ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ. ಇದನ್ನು ಸಹ ಹಾಕ್ಕೊಂಡು ನೀಟಾಗಿ ನಾವು ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ಇದೆಲ್ಲದೂ ಸಹ ನೀಟಾಗಿ ಫ್ರೈ ಆದ ನಂತರ ನಾನಿಲ್ಲಿ 2 ಟೊಮೊಟೊನ ಉದ್ದುದ್ದಕ್ಕೆ ಸ್ಲೈಸ್ ಮಾಡ್ಕೊಂಡಿದ್ದೀನಿ. ಈ ಯಾವುದೇ ರೈಸ್ ಐಟಮ್ಸ್ ಮಾಡಿದ್ರು ಟೊಮೆಟೊನ ಮಾತ್ರ ಉದ್ದುದ್ದಕ್ಕೆ ಸ್ಲೈಸ್ ಮಾಡಿ ಹಾಕ್ಕೊಳ್ಳಿ. ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಹಾಗೆ ಬೇಗ ಸಾಫ್ಟಾಗಿ ಕೂಡ ಅದು ಬೆಂದು ಹೋಗಿಬಿಡುತ್ತೆ. ಇದೆಲ್ಲ ನೀಟಾಗಿ ಕುಕ್ ಆದ ನಂತರ ನಾನು ಇದಕ್ಕೆ ಒಂದು 1/4 ಚಮಚದಷ್ಟು, ಸಣ್ಣ ಚಮಚದಲ್ಲಿ 1/4 ಚಮಚದಷ್ಟು ಮಾತ್ರ ನಾನು ಇದಕ್ಕೆ ಗರಂ ಮಸಾಲ ಹಾಕ್ಕೊತಾ ಇದ್ದೀನಿ. ಇದು ವೈಟ್ ಕುಷ್ಕ ಆಗಿರೋದ್ರಿಂದ ನಾವು ಇದಕ್ಕೆ ಯಾವುದೇ ರೀತಿಯಾದಂಥ ಮಸಾಲೆಗಳನ್ನ ಹಾಕೋದಿಲ್ಲ. ಹಾಗಾಗಿ ನಾನು ಮುಂಚೆನೇ ಸ್ಪೈಸಸ್ನ ಜಾಸ್ತಿ ಹಾಕ್ಕೊಂಡೆ. ಅನಾನಸ್ ಹೂವು ಅದೆಲ್ಲ ಜಾಸ್ತಿ ಹಾಕ್ಕೊಂಡೆ, ಅದೇ ಫ್ಲೇವರ್ ಚೆನ್ನಾಗಿ ಕೊಡುತ್ತೆ ಅಂತ. ಇದು ಗರಂ ಮಸಾಲೆ ಎಲ್ಲ ನೀಟಾಗಿ ಫ್ರೈ ಆದ ನಂತರ ನಾನಿಲ್ಲಿ ಮೊಸರು ಹಾಕ್ಕೊಳ್ತಾ ಇದ್ದೀನಿ. ಮೊಸರು ಮಾತ್ರ ನೀಟಾಗಿ ಒಂದು 2 ಸ್ಪೂನ್ನಷ್ಟು ಮೊಸರು ತೊಗೊಂಡು ನೀವು ಅದನ್ನು ನೀಟಾಗಿ ಬೀಟ್ ಮಾಡಿಕೊಂಡು ಮೊಸರನ್ನ ಹಾಕ್ಕೊಳ್ಬೇಕು. ನೀವು ಹಾಗೆ ಮೊಸರು ಹಾಕ್ಕೊಂಡ್ರೆ ಅದು ಕರ್ಡಲ್ ಇರುತ್ತಲ್ವ, ಅದು ನೀಟಾಗಿ ಹಸಿ ಸ್ಮೆಲ್ ಹೋಗೋದಿಲ್ಲ ಬೇಗ. ಹಾಗಾಗಿ ನೀಟಾಗಿ ಅದನ್ನು ಬೀಟ್ ಮಾಡ್ಕೊಂಡ್ಬಿಟ್ಟು ಕ್ರೀಮಿ ಕನ್ಸಿಸ್ಟೆನ್ಸಿ ಬಂದಾದ ನಂತರ ಅದನ್ನು ಹಾಕ್ಕೊಂಡ್ರೆ ರೈಸ್ ತುಂಬ ಚೆನ್ನಾಗಿ ಬರುತ್ತೆ. ಇದೆಲ್ಲನೂ ನೀಟಾಗಿ ಬೆಂದಾದ ನಂತರ ನಾನು 1 ಒಳ ಹಿಡಿಯಷ್ಟು ಕಲ್ಲುಪ್ಪನ್ನ ತೊಗೊಂಡಿದ್ದೀನಿ. ಕಲ್ಲುಪ್ಪೆಲ್ಲ ನೀಟಾಗಿ ಹಾಕಿ ಇನ್ನೊಂದು ಸಲ ಅದನ್ನು ನೀಟಾಗಿ ಫ್ರೈ ಮಾಡಿಕೊಂಡು ಬೇಯಲಿಕ್ಕೆ ಬಿಡಬೇಕು. ಇದೆಲ್ಲದು ನೀಟಾಗಿ ಬೆಂದಾದ್ಮೇಲೆ ನಾನಿಲ್ಲಿ 2 ಪಾವು ತಗೊಂಡಿರೋದ್ರಿಂದ ನಾನಿಲ್ಲಿ 5 ಲೋಟದಷ್ಟು ನೀರು ಹಾಕ್ಕೊತಾ ಇದ್ದೀನಿ. ಅಕಸ್ಮಾತ್ ನಿಮಗೆ ಲೋಟದಲ್ಲಿ ಅಳತೆ ಗೊತ್ತಾಗಲ್ಲ ಅಂದರೆ ಚೊಂಬಿದ್ರೆ ಚೊಂಬ್ನಲ್ಲಿ 2 ಚೊಂಬ್ನಷ್ಟು ನೀರನ್ನ ನೀವು ಹಾಕ್ಕೊಳ್ಬೇಕಾಗುತ್ತೆ. ನಾನೂ ಸಹ ಚೊಂಬ್ನಲ್ಲೇ ಹಾಕ್ಕೊಂಡಿರೋದು, ಅದರ ವಿಡಿಯೋದಲ್ಲಿ ತೋರಿಸೋದಕ್ಕೋಸ್ಕರ ಲೋಟದಲ್ಲಿ 5 ಲೋಟದಷ್ಟು ನೀರನ್ನ ಹಾಕ್ಕೊಂಡಿದ್ದೀನಿ. ನೀರು ಈ ರೀತಿ ಚೆನ್ನಾಗಿ ಕುದಿ ಬರೋ ಟೈಮಲ್ಲಿ ನಾವು ಏನು ಮುಂಚೆನೇ ಅಕ್ಕಿ ನೆನೆಸಿಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಳ್ಬೇಕು. ಆದರೆ ಆ ಅಕ್ಕಿ ನೆನೆಸಿರ್ತೀವಲ್ಲ ಅದ್ರ ನೀರನ್ನ ಹಾಕ್ಕೊಳ್ಬಾರ್ದು. ಆ ನೀರು ಈ ನೀರು ಎರಡೂ ಮಿಕ್ಸ್ ಆಗಿಬಿಟ್ಟು ಜಾಸ್ತಿ ಇದಾಗ್ಬಿಟ್ರೆ ಅನ್ನ ಮುದ್ದೆ ಮುದ್ದೆ ಥರ ಆಗುತ್ತೆ. ಹಾಗಾಗಿ ಆ ನೀರನ್ನೆಲ್ಲ ಬಸಿದ್ಬಿಟ್ಟು ಬರೀ ಅಕ್ಕಿ ಅಷ್ಟೇ ಹಾಕ್ಕೊಳ್ಳಿ. ಇದಾದ ನಂತರ ನೀಟಾಗಿ ಅದನ್ನು ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ. ನೀವು ಕುಕ್ಕರ್ನಲ್ಲಿ ಮಾಡ್ಕೊಳ್ಳೋಂಗಿದ್ರೆ ತುಂಬ ಮಿಕ್ಸ್ ಮಾಡೋದೇನು ಬೇಕಾಗಿರಲ್ಲ. ಒಂದು ಕುದಿ ಬಂದಿದ್ದ ಕೂಡಲೇ ಲಿಡ್ನ ಕ್ಲೋಸ್ ಮಾಡಿ 2 ವಿಷಲ್ ಹೊಡ್ಸಿದ್ರೆ ಆಗುತ್ತೆ. ಆದರೆ ಇದು ನಾನು ಓಪನ್ ಪ್ಯಾನ್ನಲ್ಲಿ ಮಾತ್ರ ಮಾಡ್ತಾ ಇರೋದ್ರಿಂದ ತಳ ಹಿಡಿಯೋ ಚಾನ್ಸಸ್ ತುಂಬ ಇರುತ್ತೆ. ಹಾಗೆ ಇದಕ್ಕೆ ನಾವು ಯಾವುದೇ ರೀತಿಯಾದಂಥ ಮಸಾಲ ಹಾಕಿಲ್ಲ ಅಲ್ವಾ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇರೋದ್ರಿಂದ ಅದು ತಳ ಹಿಡಿಯುತ್ತೆ. ಹಾಗಾಗಿ ಅಗ್ಲಗ್ಲ ನಾವು ಬಿಟ್ಟು ಬಿಡದೆ ತಿರುಗಿಸ್ಕೊಳ್ತಾನೆ ಇರಬೇಕಾಗುತ್ತೆ. ಇದು ಈ ರೀತಿ ಕುದಿ ಬರೋ ಟೈಮ್ನಲ್ಲಿ ನಾನು ಇದಕ್ಕೆ ಅರ್ಧ ನಿಂಬೆಹಣ್ಣು ಹಾಕ್ಕೊತಾ ಇದ್ದೀನಿ. ನಿಂಬೆಹಣ್ಣು ಏನಕ್ಕೆ ಹಾಕ್ತಾರೆ ಅಂದರೆ ಆ ಅಕ್ಕಿ ಉದುರಾಗಿ ಬರುತ್ತೆ, ತುಂಬ ಅಂಟೋದಿಲ್ಲ.
ಅದಕ್ಕೋಸ್ಕರ ನಾವಿಲ್ಲಿ ಅರ್ಧ ನಿಂಬೆಹಣ್ಣನ್ನು ನೀಟಾಗಿ ಹಿಂಡ್ಕೊಳ್ಬೇಕಾಗುತ್ತೆ. ಇದೆಲ್ಲದು ನೀಟಾಗಿ ಒಂದೇ ಥರ ಒಂದು ಕುದಿ ಬಂದಿದ್ದ ಕೂಡಲೇ ಅದನ್ನು ತಟ್ಟೆ ಮುಚ್ಚಿಬಿಟ್ಟು ನೀಟಾಗಿ ನಾವು ದಮ್ ಕಟ್ಟೋದಕ್ಕೆ ಬಿಟ್ಬಿಡಬೇಕು. ನೋಡಿ, ದಮ್ ಕಟ್ಟಿ ಆದ ನಂತರ ಎಷ್ಟು ಚೆನ್ನಾಗಿ ನಮ್ಮ ರೈಸ್ ರೆಡಿಯಾಗಿದೆ. ನೀವು ಕೂಡ ಇದೇ ರೀತಿಯಾದಂಥ ವೈಟ್ ಕುಷ್ಕನ ಮಾಡಿಕೊಂಡು ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸೋದನ್ನು ಮಾತ್ರ ಮರಿಬೇಡಿ. ತುಂಬ ಫ್ಲೇವರ್ಫುಲ್ ಆಗಿರುತ್ತೆ. ಇದು ಯಾವುದೇ ರೀತಿಯಾದಂಥ ವೆಜ್ ಕುರ್ಮಾ ಆಗಿರ್ಬೋದು, ನಾನ್ ವೆಜ್ ಗ್ರೇವಿಗಳಿಗಂತೂ ತುಂಬ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ನೀವು ಕೂಡ ಇದನ್ನು ಮನೆಯಲ್ಲಿ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ. ಅಲ್ಲಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಹ್ಯಾಪಿ ಕುಕಿಂಗ್.